ತ್ರಯೋದಶಃ ಪರಿಚ್ಛೇದಃ ಶರಣಸ್ಯ ಚತುರ್ವಿಧಸ್ಥಲ ಪ್ರಸಂಗಃ ಶರಣಸ್ಥಲಂ ಅಗಸ್ತ್ಯ ಉವಾಚ ಮಾಹೇಶ್ವರಃ ಪ್ರಸಾದೀತಿ ಪ್ರಾಣಲಿಂಗೀತಿ ಬೋಧಿತಃ ಕಥಮೇಷ ಸಮಾದಿಷ್ಟಃ ಪುನಃ ಶರಣಸಂಜ್ಞಕಃ. ಹೇ ಗಣಾಧೀಶ್ವರನೇ, ಮಾಹೇಶ್ವರನೆಂದು ಪ್ರಸಾದಿಯೆಂದು ಬೋಧಿಸಲ್ಪಟ್ಟ ಈ ಪ್ರಾಣಲಿಂಗಿಯೇ ಮತ್ತೆ ಯಾವ ಕಾರಣದಿಂದ ಶರಣನೆಂಬ ಹೆಸರುಳ್ಳವನಾಗಿ ಹೇಳಲ್ಪಡುವನು? ಶ್ರೀ ರೇಣುಕ ಉವಾಚ. ಅಂಗಲಿಂಗೀ ಜ್ಞಾನರೂಪಃ ಸತೀ ಜ್ಞೇಯಃ ಶಿವಃ ಪತಿಃ ಯತ್ಸೌಖ್ಯಂ ತತ್ಸಮಾವೇಶೇ ತದ್ವಾನ್ ಶರಣನಾಮವಾನ್. ಜ್ಞಾನರೂಪನಾದ ಅಂಗಲಿಂಗಿಯಾದ ಪ್ರಾಣಲಿಂಗಿಯೇ ಸತಿಯೆಂದು ಶಿವನು ಪತಿಯೆಂದು ತಿಳಿದುಕೊಂಡು ಇವರಿಬ್ಬರ ಸಮಾವೇಶದಲ್ಲಿ ಯಾವ ಸೌಖ್ಯ ಉಂಟಾಗುವುದೋ ಅದನ್ನು ಪಡೆದವನೇ ಶರಣನೆಂದು ಹೆಸರುಳ್ಳವನಾಗುವನು. ಸ್ಥಳಮೇತತ್ ಸಮಾಖ್ಯಾತಂ ಚತುರ್ಧಾ ಧರ್ಮಭೇದತಃ ಆದೌ ಶರಣಮಾಖ್ಯಾತಂ ತತಸ್ತಾಮಸವರ್ಜನಂ ತತೋ ನಿರ್ದೇಶಮುದ್ದಿಷ್ಟಂ ಶೀಲಸಂಪಾದನಂ ತತಃ ಕ್ರಮಾಲ್ಲಕ್ಷಣಮೇತೇಷಾಂ ಕಥಯಾಮಿ ನಿಶಾಮ್ಯತಾಂ. ಈ ಶರಣಸ್ಥಳವು ಧರ್ಮಭೇದದಿಂದ 4 ಪ್ರಕಾರವಾಗಿ ಹೇಳಲ್ಪಟ್ಟಿರುತ್ತದೆ. ಅವುಗಳಲ್ಲಿ ಮೊದಲನೆಯದೇ ಶರಣಸ್ಥಳವು, ನಂತರ ತಾಮಸ ನಿರಸನ ಸ್ಥಳವು, ಅದಾದ ಬಳಿಕ ನಿರ್ದೇಶ ಸ್ಥಳವು, ತರುವಾಯ ಶೀಲ ಸಂಪಾದನ ಸ್ಥಳವು ಹೇಳಲ್ಪಡುತ್ತದೆ. ಇವೆಲ್ಲವುಗಳ ಲಕ್ಷಣಗಳನ್ನು ಕ್ರಮವಾಗಿ ಹೇಳುತ್ತೇವೆ, ನೀನು ಕೇಳು. ಅಥ ಶರಣಸ್ಥಲಂ. ಸತೀವರಮಣೇಯಸ್ತು ಶಿವೇ ಶಕ್ತಿಂ ವಿಭಾವಯನ್ ತದನ್ಯವಿಮುಖಃ ಸೋಯಂ ಜ್ಞಾತಃ ಶರಣನಾಮವಾನ್. ಪತಿವ್ರತೆಯಾದ ಸತಿಯು ತನ್ನ ರಮಣನ ವಿಷಯದಲ್ಲಿ ಅನನ್ಯವಾಗಿರುವಂತೆ ಶಿವನ ವಿಷಯದಲ್ಲಿ ತನ್ನನ್ನು ಶಕ್ತಿಯನ್ನಾಗಿ ವಿಭಾವಿಸಿ ತದನ್ಯ ವಿಮುಖನಾಗಿ ಇರುವನೋ ಅವನೇ ಶರಣನೆಂದು ತಿಳಿಯಲ್ಪಡುವನು. ಪರಿಜ್ಞಾತೆ ಶಿವೇ ಸಾಕ್ಷಾತ್ ಕೋವಾನ್ಯಮಭಿಕಾಂಕ್ಷತಿ ನಿಧಾನೇ ಮಹತಿ ಪ್ರಾಪ್ತೆ ಕಃ ಕಾಚಂ ಯಾಚತೇನ್ಯತಃ. ಶಿವನನ್ನು ಸಾಕ್ಷಾತ್ ತಿಳಿದುಕೊಂಡ ಮೇಲೆ ಯಾರು ತಾನೇ ಅನ್ಯ ದೇವರನ್ನು ಬಯಸುವನು? ಮಹತ್ತರವಾದ ನಿಧಿಯು ಪ್ರಾಪ್ತವಾಗಿರಲು ಅನ್ಯರಿಂದ ಯಾರು ತಾನೇ ಗಾಜನ್ನು ಯಾಚಿಸಬಲ್ಲನು? ಶಿವಾನಂದಂ ಸಮಾಸಾದ್ಯ ಕೋವಾನ್ಯಮುಪತಿಷ್ಠತೆ
ಗಂಗಾಮೃತಂ ಪರಿತ್ಯಜ್ಯ ಕಃ ಕಾಂಕ್ಷೇನ್ಮೃಗತೃಷ್ಣಿಕಾಂ. ಶಿವಾನಂದವನ್ನು ಪಡೆದುಕೊಂಡ ಮೇಲೆ ಯಾರು ತಾನೇ ಅನ್ಯ ದೇವರನ್ನು ಆಶ್ರಯಿಸುವರು? ಗಂಗಾಮೃತವನ್ನು ತ್ಯಜಿಸಿ ಮೃಗಮರೀಚಿಕೆಯನ್ನು ಯಾರು ತಾನೇ ಅಪೇಕ್ಷಿಸಬಲ್ಲರು? ಸಂಸಾರತಿಮಿರಚ್ಛೇದೇ ವಿನಾಶಂಕರ ಭಾಸ್ಕರಂ ಪ್ರಭವಂತಿ ಕಥಂ ದೇವಾಃ ಖದ್ಯೋತ ಇವ ದೇಹಿನಾಂ. ಜೀವಿಗಳ ಸಂಸಾರವೆಂಬ ಕತ್ತಲೆಯನ್ನು ಕಳೆಯಲು ಶಂಕರನೆಂಬ ಸೂರ್ಯನ ಹೊರತಾಗಿ ಮಿಂಚು ಹುಳುಗಳಂತಿರುವ ಇತರ ದೇವತೆಗಳು ಹೇಗೆ ತಾನೇ ಸಮರ್ಥರಾಗಬಲ್ಲರು? ಸಂಸಾರಾರ್ಥಃ ಶಿವಂ ಯಾಯಾದ್ ಬ್ರಹ್ಮಾದ್ಯೈಃ ಕಿಂ ಫಲಂ ಸುರೈಃ ಚಕೋರಸ್ತೃಷಿತಃ ಪಶ್ಯೇತ್ ಚಂದ್ರಂ ಕಿಂ ತಾರಕಾ ಅಪಿ. ಸಂಸಾರದಿಂದ ನೊಂದಾತನು ಶಿವನಿಗೇನೇ ಶರಣಾಗತನಾಗಬೇಕು. ಬ್ರಹ್ಮಾದಿ ಉಳಿದ ದೇವತೆಗಳಿಂದ ಏನು ಫಲ? ನೀರಡಿಸಿದ ಚಕೋರವು ಚಂದ್ರನನ್ನು ನೋಡುವುದಲ್ಲದೆ ತಾರೆಗಳನ್ನು ನೋಡುವುದೇ? ಶಿವ ಏವ ಸಮಸ್ತಾನಾಂ ಶರಣ್ಯಃ ಶರಣಾರ್ಥಿನಾಂ ಸಂಸಾರೋರಗದಷ್ಟಾನಾಂ ಸರ್ವಜ್ಞಃ ಸರ್ವದೋಷಃ. ಶಿವಜ್ಞಾನೇ ಸಮುತ್ಪನ್ನೇ ಪರಾನಂದಃ ಪ್ರಕಾಶತೆ ತದಾಸಕ್ತಮನಾ ಯೋಗಿ ನಾನ್ಯತ್ರ ರಮತೆ ಸುಧೀಃ. ಸಂಸಾರವೆಂಬ ಉರಗದಿಂದ ಕಚ್ಚಲ್ಪಟ್ಟು ಅಂತೆಯೇ ಶರಣಾಗತರಾದ ಎಲ್ಲ ಜೀವಿಗಳ ಸರ್ವದೋಷಗಳನ್ನು ದೂರ ಮಾಡುವ ಸರ್ವಜ್ಞನಾದ ಶಿವನೋರ್ವನೇ ಶರಣ್ಯನಾಗಿದ್ದಾನೆ. ಶಿವಜ್ಞಾನವು ಉಂಟಾಗಲು ಪರಾನಂದವು ಪ್ರಕಾಶಿಸುತ್ತದೆ. ಆ ಪ್ರಕಾಶದಲ್ಲಿ ಆಸಕ್ತವಾದ ಮನಸ್ಸುಳ್ಳ ಜ್ಞಾನಿಯಾದ ಯೋಗಿಯು ಬೇರೆ ಕಡೆಯಲ್ಲಿ ರಮಿಸುವುದಿಲ್ಲ. ತಸ್ಮಾತ್ ಸರ್ವ ಪ್ರಯತ್ನೇನ ಶಂಕರಂ ಶರಣಂ ಗತಃ ತದನಂತ ಸುಖಂ ಪ್ರಾಪ್ಯ ಮೋದತೆ ನಾನ್ಯಚಿಂತಯ. ಆದ್ದರಿಂದ ಸರ್ವ ಪ್ರಯತ್ನಗಳನ್ನು ಮಾಡಿ ಶಂಕರನಿಗೆ ಶರಣಾಗತನಾದ ಶರಣನು ಶಿವನ ಅನಂತ ಸುಖವನ್ನು ಪಡೆದು ಬೇರೆ ಚಿಂತೆಗಳಿಲ್ಲದೆ ಆನಂದಿಸುತ್ತಿರುತ್ತಾನೆ. ಇತಿ ಶರಣಸ್ಥಲಂ ಅಥ ತಾಮಸ ನಿರಸನಸ್ಥಲಂ. ಶಿವಾಸಕ್ತ ಪರಾನಂದ ಮೋದಿನಾ ಗುರುಣಾಯತಃ ನಿರಸ್ಯಂತೆ ತಮೋ ಭಾವಾಃ ಸತಾಮಸ ನಿರಾಸಕಃ. ಶಿವಾಸಕ್ತಿಯಿಂದ ಉಂಟಾದ ಪರಮಾನಂದದಿಂದ ಮೋದಿಸುತ್ತಿದ್ದ ಅಂತೆಯೇ ಶ್ರೇಷ್ಠವಾದ ಶರಣಸ್ಥಲದ ಸಾಧಕನು ತನ್ನಲ್ಲಿ ಉಂಟಾಗುವ ತಮೋಗುಣದ ಭಾವನೆಗಳನ್ನು ನಿರಾಕರಿಸಿಕೊಳ್ಳುತ್ತಾನೆ. ಆದ್ದರಿಂದ
ಅವನನ್ನು ತಾಮಸ ನಿರಾಸಕನೆಂದು ಕರೆಯುತ್ತಾರೆ. ಯಸ್ಯ ಜ್ಞಾನಂ ತಮೋ ಮಿಶ್ರಂ ನ ತಸ್ಯ ಗತಿರಿಷ್ಯತೆ ಸತ್ವಂ ಹಿ ಜ್ಞಾನಯೋಗಸ್ಯ ನೈರ್ಮಲ್ಯಂ ವಿದುರುತ್ತಮಾಃ. ಯಾರ ಜ್ಞಾನವು ತಮೋಗುಣ ಮಿಶ್ರವಾಗಿರುತ್ತದೆಯೋ ಅವರಿಗೆ ಸದ್ಗತಿಯು ದೊರೆಯುವುದಿಲ್ಲ. ಅಂತೆಯೇ ಉತ್ತಮರು ಸತ್ವಗುಣವೇ ಜ್ಞಾನವನ್ನು ನಿರ್ಮಲವಾಗಿರಿಸುವುದು ಎಂಬುದಾಗಿ ತಿಳಿದಿರುತ್ತಾರೆ. ಶಮೋ ದಮೋ ವಿವೇಕಶ್ಚ ವೈರಾಗ್ಯಂ ಪೂರ್ಣಭಾವನಾ ಕ್ಷಾಂತಿಃ ಕಾರುಣ್ಯ ಸಂಪತ್ತಿಃ ಶ್ರದ್ಧಾ ಸತ್ಯಸಮುದ್ಭವಾ ಶಿವಭಕ್ತಿಃ ಪರೋ ಧರ್ಮಃ ಶಿವಜ್ಞಾನಸ್ಯ ಬಾಂಧವಾಃ ಏತೈರ್ಯುಕ್ತೋ ಮಹಾಯೋಗಿ ಸಾತ್ವಿಕಃ ಪರಿಕೀರ್ತಿತಃ. ಶಮೆ, ದಮೆ, ವಿವೇಕ, ವೈರಾಗ್ಯ, ಪೂರ್ಣ ಭಾವನೆ, ಕ್ಷಾಂತಿ, ಕಾರುಣ್ಯ ಮುಂತಾದ ಸಂಪತ್ತುಗಳು, ಸತ್ಯದಲ್ಲಿಯ ವಿಶ್ವಾಸ, ಶಿವಭಕ್ತಿ, ಪರೋಧರ್ಮ ಇವೆಲ್ಲವುಗಳು ಶಿವಜ್ಞಾನದ ಬಂಧುಗಳು. ಇವುಗಳಿಂದ ಕೂಡಿಕೊಂಡಿದ್ದ ಮಹಾಯೋಗಿಯೇ ಸಾತ್ವಿಕನೆಂದು ಹೇಳಿಸಿಕೊಳ್ಳುವನು. ಕಾಮಕ್ರೋಧ ಮಹಾಮೋಹ ಮದಮಾತ್ಸರ್ಯವಾರಣಾಃ ಶಿವಜ್ಞಾನ ಮೃಗೇಂದ್ರಸ್ಯ ಕಥಂ ತಿಷ್ಠಂತಿ ಸನ್ನಿಧೌ. ಕಾಮ, ಕ್ರೋಧ, ಮೋಹ, ಮದ ಮತ್ತು ಮಾತ್ಸರ್ಯಗಳೆಂಬ ಆನೆಗಳು ಶಿವಜ್ಞಾನವೆಂಬ ಮೃಗೇಂದ್ರದ ಸನ್ನಿಧಿಯಲ್ಲಿ ಹೇಗೆ ತಾನೇ ನಿಲ್ಲಲು ಸಾಧ್ಯ? ಯತ್ರ ಕುತ್ರಾಪಿ ವಾ ದ್ವೇಷ್ಟಿ ಪ್ರಪಂಚೇ ಶಿವರೂಪಿಣಿ ಶಿವದ್ವೇಷೀ ಸವಿಜ್ಞೇಯೋ ರಜಸಾವಿಷ್ಟಮಾನಸಃ. ಶಿವರೂಪಿಣಿಯಾದ ಈ ಪ್ರಪಂಚದಲ್ಲಿ ಎಲ್ಲಿಯೇ ಆಗಲಿ ಅಥವಾ ಯಾರನ್ನೇ ಆಗಲಿ ಯಾರು ದ್ವೇಷಿಸುವರೋ ರಜೋಗುಣಿಯಾದ ಅವನು ಶಿವದ್ವೇಷಿಯೆಂದು ಮತ್ತು ರಜೋಗುಣಿಯೆಂದು ತಿಳಿದುಕೊಳ್ಳಬೇಕು. ಯೋ ದ್ವೇಷ್ಟಿ ಸಕಲಾನ್ ಲೋಕಾನ್ ಯೋ ವಾಹಂ ಕುರುತೆ ಸದಾ ಯೋ ಸತ್ಯಭಾವನಾಯುಕ್ತಃ ಸ ತಾಮಸ ಇತಿ ಸ್ಮೃತಃ. ಯಾವನು ಲೋಕದ ಸಕಲ ಜೀವಿಗಳನ್ನು ದ್ವೇಷಿಸುವನೋ, ಯಾವಾಗಲೂ ಅಹಂಕಾರದಿಂದ ಕೂಡಿರುವನೋ ಮತ್ತು ಯಾವನು ಅಸತ್ಯ ಭಾವನೆಯಿಂದ ಯುಕ್ತನಾಗಿರುವನೋ ಅವನು ತಾಮಸನೆಂದು ಕರೆಯಿಸಿಕೊಳ್ಳುವನು. ತಮೋ ಮೂಲಾ ಹಿ ಸಂಜಾತಾ ರಾಗದ್ವೇಷಾದಿಪಾದಪಾಃ ಶಿವಜ್ಞಾನ ಕುಠಾರೇಣ ಛೇದ್ಯಂತೆ ಹಿ ನಿರಂತರಂ. ರಾಗದ್ವೇಷಾದಿಗಳೆಂಬ ಗಿಡಗಳು ತಮೋಗುಣದ ಮೂಲಕವಾಗಿಯೇ ಹುಟ್ಟುತ್ತವೆ. ಅವುಗಳು
ಶಿವಜ್ಞಾನವೆಂಬ ಕುಠಾರದಿಂದ ನಿರಂತರವಾಗಿ ಛೇದಿಸಲ್ಪಡುತ್ತವೆ. ಶಿವಜ್ಞಾನೇ ಸಮುತ್ಪನ್ನೇ ಸಹಸ್ರಾದಿತ್ಯ ಸನ್ನಿಭೆ ಕುತಸ್ತಮೋ ವಿಕಾರಾಃ ಸ್ಯುಃ ಮಹತಾಂ ಶಿವಯೋಗಿನಾಂ. ಸಾವಿರ ಸೂರ್ಯರ ಪ್ರಕಾಶಕ್ಕೆ ಸಮವಾದ ಶಿವಜ್ಞಾನವು ಉತ್ಪನ್ನವಾಗಲು ಅಂತಹ ಜ್ಞಾನವುಳ್ಳ ಮಹಾತ್ಮರಾದ ಶಿವಯೋಗಿಗಳಿಗೆ ತಮೋಗುಣದ ವಿಕಾರಗಳು ಹೇಗೆ ತಾನೇ ಉಂಟಾಗುವುವು? ಇತಿ ತಾಮಸ ನಿರಸನ ಸ್ಥಳಂ. ಅಥ ನಿರ್ದೇಶ ಸ್ಥಳಂ. ನಿರಾಕೃತ್ಯ ತಮೋ ಭಾಗಂ ಸಂಸಾರಸ್ಯ ಪ್ರವರ್ತಕಂ ನಿರ್ದಿಶ್ಯತೆ ತು ಯಜ್ಞಾನಂ ಸ ನಿರ್ದೇಶ ಇತಿ ಸ್ಮೃತಃ. ಸಂಸಾರದ ಪ್ರವೃತ್ತಿಗೆ ಕಾರಣವಾದ ತಮೋಗುಣವನ್ನು ನಿರಾಕರಿಸಿ ಯಾವ ಜ್ಞಾನವು ನಿರ್ದೇಶಿಸಲ್ಪಡುವುದೋ ಆ ಸ್ಥಳಕ್ಕೆ ನಿರ್ದೇಶ ಸ್ಥಳವೆಂದು ಕರೆಯಲಾಗಿದೆ. ಗುರುರೇವ ಪರಂ ತತ್ವಂ ಪ್ರಕಾಶಯತಿ ದೇಹಿನಾಂ ಕೋ ವಾ ಸೂರ್ಯಂ ವಿನಾ ಲೋಕೆ ತಮಸೋ ವಿನಿವರ್ತಕಃ. ಸೂರ್ಯನ ಹೊರತಾಗಿ ಈ ಜಗತ್ತಿನಲ್ಲಿ ಕತ್ತಲೆಯನ್ನು ನಿವಾರಿಸುವವನು ಹೇಗೆ ಬೇರೆ ಯಾರೂ ಇರುವುದಿಲ್ಲವೋ ಅದರಂತೆ ಎಲ್ಲ ಜೀವಿಗಳಿಗೆ ಗುರುವೇ ಪರತತ್ವವನ್ನು ಪ್ರಕಾಶಿಸುವನು. ಅಂತರೇಣ ಗುರುಂ ಸಿದ್ಧಂ ಕಥಂ ಸಂಸಾರ ನಿಷ್ಕೃತಿಃ ನಿದಾನಜ್ಞಂ ವಿನಾ ವೈದ್ಯಂ ಕಿಂ ವಾ ರೋಗೋ ನಿವರ್ತತೆ. ಸಿದ್ಧನಾದ ಗುರುವಿನ ಹೊರತಾಗಿ ಸಂಸಾರದ ನಿಷ್ಕೃತಿಯು ಹೇಗೆ ತಾನೇ ಸಾಧ್ಯವಾದೀತು? ನಿದಾನವನ್ನು ಬಲ್ಲ ವೈದ್ಯನ ಹೊರತಾಗಿ ರೋಗದ ನಿವಾರಣೆಯು ಹೇಗೆ ಸಾಧ್ಯ? ಅಜ್ಞಾನಮಲಿನಂ ಚಿತ್ತದರ್ಪಣಂ ಯೋ ವಿಶೋಧಯೇತ್ ಪ್ರಜ್ಞಾವಿಭೂತಿಯೋಗೇನ ತಮಾಹುರ್ಗುರು ಸತ್ತಮಂ. ಅಜ್ಞಾನದಿಂದ ಮಲಿನವಾದ ಚಿತ್ತವೆಂಬ ದರ್ಪಣವನ್ನು ಪ್ರಜ್ಞೆಯೆಂಬ ವಿಭೂತಿಯಿಂದ ಯಾರು ಸ್ವಚ್ಛಗೊಳಿಸುವರೋ ಅವರನ್ನು ಗುರುಶ್ರೇಷ್ಠರೆಂದು ಹೇಳುವರು. ಅಪರೋಕ್ಷಿತ ತತ್ವಸ್ಯ ಜೀವನ್ಮುಕ್ತ ಸ್ವಭಾವಿನಃ ಗುರೋಃ ಕಟಾಕ್ಷೇ ಸಂಸಿದ್ಧೇ ಕೋ ವಾ ಲೋಕೇಶು ದುರ್ಲಭಃ. ಶಿವತತ್ವವನ್ನು ಅಪರೋಕ್ಷಗೊಳಿಸಿಕೊಂಡ ಜೀವನ್ಮುಕ್ತ ಲಕ್ಷಣಗಳಿಂದ ಕೂಡಿದ ಗುರುವಿನ ಕೃಪಾಕಟಾಕ್ಷವು ದೊರೆತರೆ ಮೂರೂ ಲೋಕಗಳಲ್ಲಿ ಯಾವ ವಸ್ತುವು ತಾನೇ ದುರ್ಲಭವಾದೀತು? ಕೈವಲ್ಯಕಲ್ಪತರವೋ ಗುರವಃ ಕರುಣಾಲಯಾಃ ದುರ್ಲಭಾ ಹಿ ಜಗತ್ಯಸ್ಮಿನ್ ಶಿವಾದ್ವೈತಪರಾಯಣಾಃ.
ಕೈವಲ್ಯವನ್ನು ಕೊಡುವುದಕ್ಕೆ ಕಲ್ಪವೃಕ್ಷದಂತಿರುವ ಕರುಣಾಲಯರಾದ ಶಿವಾದ್ವೈತ ತತ್ವದಲ್ಲಿ ತತ್ಪರರಾದ ಗುರುಗಳು ಈ ಜಗತ್ತಿನಲ್ಲಿ ನಿಶ್ಚಯವಾಗಿ ದುರ್ಲಭರಾಗಿರುತ್ತಾರೆ. ಕ್ಷೀರಾಬ್ಧಿರಿವ ಸಿಂಧೂನಾಂ ಸುಮೇರುರಿವ ಭೂಭೃತಾಂ ಗ್ರಹಾಣಾಮಿವ ತಿಗ್ಮಾಂಶುಃ ಮಣೀನಾಮಿವ ಕೌಸ್ತುಭಃ ದ್ರುಮಾಣಾಮಿವ ಭದ್ರಶ್ರೀಃ ದೇವಾನಾಮಿವ ಶಂಕರಃ ಗುರುಃ ಶಿವಃ ಪರಶ್ಲಾಘ್ಯೋ ಗುರುಣಾಂ ಪ್ರಾಕೃತಾತ್ಮನಾಂ. ಸಾಗರಗಳಲ್ಲಿ ಕ್ಷೀರಸಾಗರದಂತೆ, ಪರ್ವತಗಳಲ್ಲಿ ಸುಮೇರು ಪರ್ವತದಂತೆ, ನವಗ್ರಹಗಳಲ್ಲಿ ಸೂರ್ಯನಂತೆ, ಮಣಿಗಳಲ್ಲಿ ಕೌಸ್ತುಭಮಣಿಯಂತೆ, ಮರಗಳಲ್ಲಿ ಚಂದನದ ಮರದಂತೆ, ದೇವತೆಗಳಲ್ಲಿ ಶಂಕರನಂತೆ, ಪ್ರಾಕೃತರಾದ ಗುರುಗಳಲ್ಲಿ ಶಿವಸ್ವರೂಪನಾದ ಗುರು ಶ್ಲಾಘ್ಯನಾಗಿದ್ದಾನೆ. ಇತಿ ನಿರ್ದೇಶಸ್ಥಲಂ. ಅಥ ಶೀಲಸಂಪಾದನಸ್ಥಲಂ. ಜಿಜ್ಞಾಸಾ ಶಿವತತ್ವಸ್ಯ ಶೀಲಮಿತ್ಯುಚ್ಯತೆ ಬುಧೈಃ ನಿರ್ದೇಶ್ಯ ಯೋಗಾದಾರ್ಯಾಣಾಂ ತದ್ವಾನ್ ಶೀಲೀತಿ ಕಥ್ಯತೆ. ಗುರುಗಳ ನಿರ್ದೇಶಯೋಗದಿಂದ ಶಿವತತ್ವವನ್ನು ತಿಳಿದುಕೊಳ್ಳುವ ಜಿಜ್ಞಾಸೆಯೇ ಶೀಲವೆಂಬುದಾಗಿ ಜ್ಞಾನಿಗಳಿಂದ ಹೇಳಲಾಗಿದೆ. ಆ ಶೀಲವುಳ್ಳವನೇ ಶೀಲಿ ಎಂದು ಕರೆಯಲ್ಪಡುತ್ತಾನೆ. ಪ್ರಪನ್ನಾರ್ತಿಹರೇ ದೇವೇ ಪರಮಾತ್ಮನಿ ಶಂಕರೇ ಭಾವಸ್ಯ ಸ್ಥಿರತಾಯೋಗಃ ಶೀಲಮಿತ್ಯುಚ್ಯತೆ ಬುಧೈಃ. ಪ್ರಪನ್ನರಾದವರ ಅರ್ತಿಹರನಾದ ದೇವನಾದ ಮತ್ತು ಪರಮಾತ್ಮನಾದ ಶಂಕರನಲ್ಲಿ ತನ್ನ ಭಾವನೆಯನ್ನು ಸ್ಥಿರಗೊಳಿಸುವ ಯೋಗವೇ ಶೀಲವೆಂಬುದಾಗಿ ಜ್ಞಾನಿಗಳು ಹೇಳುತ್ತಾರೆ. ಶೀಲಂ ಶಿವೈಕವಿಜ್ಞಾನಂ ಶಿವಧ್ಯಾನೈಕತಾನತಾ ಶಿವಪ್ರಾಪ್ತಿ ಸಮುತ್ಕಂಠಾ ತದ್ಯೋಗಿ ಶೀಲವಾನ್ ಸ್ಮೃತಃ. ಶಿವನೊಬ್ಬನನ್ನೇ ತಿಳಿದುಕೊಳ್ಳುವುದು, ಶಿವಧ್ಯಾನದಲ್ಲಿ ಏಕಾಗ್ರತೆಯು ಮತ್ತು ಶಿವನನ್ನು ಪ್ರಾಪ್ತಿ ಮಾಡಿಕೊಳ್ಳುವಲ್ಲಿ ಉತ್ಕಟವಾದ ಬಯಕೆಯೇ ಶೀಲವೆಂದು ಕರೆಯಲಾಗುವುದು. ಆ ಶೀಲವುಳ್ಳವನೇ ಶೀಲವಾನನೆಂದು ಹೇಳಿಸಿಕೊಳ್ಳುವನು. ಶಿವಾದನ್ಯತ್ರ ವಿಜ್ಞಾನೇ ವೈಮುಖ್ಯಂ ಯಸ್ಯ ಸುಸ್ಥಿರಂ ತದಾಸಕ್ತಮನೋವೃತ್ತಿಃ ತಮಾಹುಃ ಶೀಲಭಾಜನಂ. ಶಿವನನ್ನು ಹೊರತುಪಡಿಸಿ ಅನ್ಯ ದೇವತೆಗಳನ್ನು ತಿಳಿದುಕೊಳ್ಳುವ ವಿಷಯದಲ್ಲಿ ವಿಮುಖತೆಯು ಯಾರಲ್ಲಿ ಸುಸ್ಥಿರವಾಗಿರುವುದೋ ಮತ್ತು ಯಾರು ಶಿವನೊಬ್ಬನಲ್ಲಿಯೇ ಆಸಕ್ತವಾದ ಮನೋವೃತ್ತಿಯುಳ್ಳವನೋ ಅವನಿಗೆ ಶೀಲಭಾಜನನೆಂದು ಕರೆಯುವರು.
ಪತಿವ್ರತಾಯಾ ಯಚ್ಛೀಲಂ ಪತಿರಾಗಾತ್ ಪ್ರಶಸ್ಯತೆ ತಥಾ ಶಿವಾನುರಾಗೇಣ ಸುಶೀಲೋ ಭಕ್ತ ಉಚ್ಯತೆ. ಪತಿವ್ರತೆಯಾದ ಹೆಣ್ಣು ಮಗಳ ಶೀಲವು ಪತಿಯ ಮೇಲಿನ ಪ್ರೀತಿಯಿಂದ ಹೇಗೆ ಪ್ರಶಂಸಿಸಲ್ಪಡುತ್ತದೆಯೋ ಅದರಂತೆಯೇ ಶಿವನ ಮೇಲಿನ ಅನುರಾಗದಿಂದಲೇ ಸುಶೀಲನು ಅಭಕ್ತನೆಂದು ಹೇಳಲಾಗುವನು. ಪತಿಂ ವಿನಾ ಯಥಾ ಸ್ತ್ರೀಣಾಂ ಸೇವಾನ್ಯಸ್ಯ ತು ಗರ್ಹಣಾ ಶಿವಂ ವಿನಾ ತಥಾನ್ಯೇಷಾಂ ಸೇವಾ ನಿಂದ್ಯಾ ಕೃತಾತ್ಮನಾಂ. ಸ್ತ್ರೀಯರಿಗೆ ಪತಿಯನ್ನು ಹೊರತುಪಡಿಸಿ ಅನ್ಯರ ಸೇವೆಯು ಹೇಗೆ ಗರ್ಹಣೀಯವಾದುದೋ ಅದರಂತೆ ಕೃತಾತ್ಮರಿಗೆ ಶಿವನನ್ನು ಹೊರತುಪಡಿಸಿ ಅನ್ಯ ದೇವರ ಸೇವೆಯು ನಿಂದನೀಯವಾದುದಾಗಿದೆ. ಬಹುನಾತ್ರ ಕಿಮುಕ್ತೇನ ಶಿವಜ್ಞಾನೈಕನಿಷ್ಠತಾ ಶೀಲಮಿತ್ಯುಚ್ಯತೆ ಸದ್ಭಿಃ ಶೀಲವಾಂಸ್ತತ್ಪರೋ ಮತಃ. ಈ ಶೀಲದ ವಿಷಯದಲ್ಲಿ ಹೆಚ್ಚು ಹೇಳುವುದರಿಂದ ಏನು ಪ್ರಯೋಜನ? ಶಿವಜ್ಞಾನೈಕನಿಷ್ಠತೆಯೇ ಶೀಲವೆಂದು ಸತ್ಪುರುಷರಿಂದ ಹೇಳಲ್ಪಡುತ್ತದೆ. ಆದ್ದರಿಂದ ಶೀಲವಂತನನ್ನು ಶಿವಜ್ಞಾನ ತತ್ಪರನೆಂದು ತಿಳಿದುಕೊಳ್ಳಬೇಕು. ಶಿವಾತ್ಮಬೋಧೈಕರತಃ ಸ್ಥಿರಾಶಯಃ ಶಿವಂ ಪ್ರಪನ್ನೋ ಜಗತಾಮಧೀಶಂ ಶಿವೈಕನಿಷ್ಠಾಹಿತಶೀಲಭೂಷಣಃ ಶಿವೈಕ್ಯವಾನೀಶ ಹಿ ಕಥ್ಯತೆ ಬುಧೈಃ. ಶಿವಾತ್ಮಬೋಧೆಯಲ್ಲಿಯೇ ಏಕರತನಾಗಿ ಜಗತ್ತಿಗೆ ಅಧೀಶ್ವರನಾದ ಶಿವನಿಗೆ ಪ್ರಪನ್ನನಾದ ಸ್ಥಿರಾಶಯನಾದ ಶಿವನಲ್ಲಿ ತನ್ನ ಏಕನಿಷ್ಠೆಯೆಂಬ ಶೀಲವನ್ನೇ ಆಭರಣವನ್ನಾಗಿ ಮಾಡಿಕೊಂಡ ಈ ಶರಣಸ್ಥಳದ ಸಾಧಕನನ್ನು ಶಿವೈಕ್ಯನೆಂದು ಜ್ಞಾನಿಗಳು ಹೇಳುತ್ತಾರೆ. ಇತಿ ಶೀಲ ಸಂಪಾದನ ಸ್ಥಳಂ. ಓಂ ತತ್ಸತ್ ಇತಿ ಶ್ರೀ ಶಿವಗೀತೇಷು ಸಿದ್ಧಾಂತಾಗಮೇಷು ಶಿವಾದ್ವೈತ ವಿದ್ಯಾಯಾಂ ಶಿವಯೋಗಶಾಸ್ತ್ರೇ ಶ್ರೀರೇಣುಕಾಗಸ್ತ್ಯ ಸಂವಾದೇ ವೀರಶೈವ ಧರ್ಮನಿರ್ಣಯೇ ಶ್ರೀ ಶಿವಯೋಗಿ ಶಿವಾಚಾರ್ಯ ವಿರಚಿತೆ ಶ್ರೀ ಸಿದ್ಧಾಂತ ಶಿಖಾಮಣೌ ಶರಣಸ್ಥಲೆ ಶರಣಸ್ಥಲಾದಿ ಚತುರ್ವಿಧಸ್ಥಲ ಪ್ರಸಂಗೋ ನಾಮ ತ್ರಯೋದಶ ಪರಿಚ್ಛೇದಃ. ಶ್ರೀ ಶಿವನಿಂದ ಉಪದೇಶಿಸಲ್ಪಟ್ಟ ಶ್ರೀ ಸಿದ್ಧಾಂತಾಗಮಗಳಲ್ಲಿಯ ಶಿವಾದ್ವೈತ ವಿದ್ಯಾರೂಪವು, ಶಿವಯೋಗ ಶಾಸ್ತ್ರವು, ಶ್ರೀ ರೇಣುಕಾಗಸ್ತ್ಯ ಸಂವಾದ ರೂಪವು, ಶ್ರೀ ವೀರಶೈವ ಧರ್ಮ ನಿರ್ಣಯವು, ಶ್ರೀ ಶಿವಯೋಗಿ ಶಿವಾಚಾರ್ಯ ವಿರಚಿತವೂ ಆದ ಶ್ರೀ ಸಿದ್ಧಾಂತ ಶಿಖಾಮಣಿಯಲ್ಲಿ ಶರಣಸ್ಥಳದಲ್ಲಿಯ ಶರಣಸ್ಥಲಾದಿ 4 ವಿಧ ಸ್ಥಳ ಪ್ರಸಂಗವೆಂಬ ಹೆಸರಿನ 13ನೆಯ ಪರಿಚ್ಛೇದವು ಮುಗಿದುದು.